ಈಗ ಸುಜಯ್ ಡೆಂಟಲ್ ಕೇರಲ್ಲಿ ನೀವು 10 ಜನ ಡಾಕ್ಟರ್ಗಳಿದ್ದೀರಿ ಅಂತ ಹೇಳಿದ್ರೆ, ಅದರಲ್ಲಿ ನೀವು ಇಂಪ್ಲಾಂಟೊಲಜಿಸ್ಟ್, ಅಂದರೆ ನೀವು ಇದರಲ್ಲೇ ಸ್ಟಡಿ ಮಾಡಿ ನೀವು ಇಂಪ್ಲಾಂಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಾನು ಸರ್ಜಿಕಲ್ ಫೇಸ್ ಮಾಡ್ತೀನಿ, ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಮಾಡಿ ಕೊಡ್ತೀನಿ. ನಮ್ಮ ಏನು ಮಿಕ್ಕಿದ್ದ ಪ್ರಾಸ್ತಡಾಂಟಿಸ್ಟ್ ಅಂತ ಇರ್ತಾರೆ, ಅವರು ಈ ಹಲ್ಲನ್ನ ಅದ್ರ ಮೇಲೆ ಕೂರಿಸಿ ಕೊಡ್ತಾರೆ. ಸೊ ಆ ರೀತಿ ಸರ್ಜಿಕಲ್ ಫೇಸ್ ಒಂದು ಪಾರ್ಟ್ ಆದರೆ ಪ್ರಾಸ್ಥೆಟಿಕ್ ಫೇಸ್ ಇನ್ನೊಂದು ಪಾರ್ಟ್ ಆಗಿರುತ್ತೆ. ಸೊ ಹಾಗೆ ಸ್ಪೆಷಲೈಸ್ಡ್ ಸರ್ವಿಸಸ್ಗಳು. ಬಟ್ ಇದರಿಂದ ಒಂದು ಭಯ ಆಗುತ್ತೆ ಜನರಿಗೆ, ನೀವು ಇಷ್ಟೆಲ್ಲ ಹೇಳಿದಾಗ, ಏನಂದ್ರೆ ತುಂಬ ಕಾಸ್ಟ್ಲಿ ಇರ್ಬೋದು ಅಂತೇಳಿ. ಇಷ್ಟೆಲ್ಲ ಒಂದು ಹಲ್ಲಿಗೆ ಇಷ್ಟು ಜನ ಡಾಕ್ಟ್ರು ಬರ್ತಾರೆ ಅಂದರೆ ಎಷ್ಟು ಫೀಸ್ ತೊಗೋತಾರೆ ಅಂತ ಅನಿಸ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಡಾಕ್ಟ್ರೆ? ನಾನು ಇವಾಗ ಹೇಳ್ದಾಗೆ ಈ ಕಾಸ್ಟ್ ಫ್ಯಾಕ್ಟರ್ ಅನ್ನೋದು ಇವಾಗ ನೋಡಿ, ಆಬ್ವಿಯಸ್ಲಿ ಡೆಂಚರ್ ಬಂದು ಅದು ತುಂಬ ವೆರಿ ಎಕನಾಮಿಕಲ್ ವೆನ್ ಕಂಪೇರ್ ಟು ಇಂಪ್ಲಾಂಟ್. ಬಿಕಾಸ್ ಅದು ಅದರದ್ದು ಏನು ಡಿಸಡ್ವಾಂಟೇಜಸ್ ಇದೆ ಅದನ್ನು ಓವರ್ಕಮ್ ಮಾಡಿ ಇದರದ್ದೇ ಆದ ವ್ಯಾಲ್ಯೂಸ್ ಅದು ಬಿಲ್ಡ್ ಮಾಡೋದ್ರಿಂದ, ಆ್ಯಂಡ್ ಲಾಂಗ್ ಟರ್ಮ್ ಇವಾಗ ಡೆಂಚರ್ಸ್ ಆದರೆ ಒಂದು 4 to 5 ಇಯರ್ಸಿಗೆ ನಾವು ಚೇಂಜ್ ಮಾಡ್ತಾ ಇರಬೇಕು. ಅಥವಾ ಆ ಬ್ರಿಡ್ಜ್ ಆದರೂ ಕೂಡ, ಡೆಂಟಲ್ ಬ್ರಿಡ್ಜ್ ಆದರೂ ಕೂಡ 5 years to 10 years ಡೌನ್ ದ ಲೈನ್ ಏನಾದರೂ ಒಂದು ಸಮಸ್ಯೆ ಆಗುತ್ತೆ, ಆ ಕಡೆ ಹಲ್ಲಿಗೆ ಕ್ಯಾವಿಟಿ ಆಗುತ್ತೆ ಅಥವಾ ಈ ಬೋನ್ ಲಾಸ್ ಆಗಿ ಗಮ್ ಇನ್ಫೆಕ್ಷನ್ಸ್ ಏನಾದರೂ ಆಗುತ್ತೆ. ಆ ರೀತಿ 5 to 10 yearsಲ್ಲಿ ನಾವು ಮತ್ತೆ ಪುನಃ ಅದನ್ನು ಚೇಂಜ್ ಮಾಡೋ ನೆಸಿಟಿ ಇರುತ್ತೆ. ಬಟ್ ವೆರಾಸ್ ಇನ್ ದ ಇಂಪ್ಲಾಂಟ್, ಒಂದು ಸತಿ ನಾವು ಇದನ್ನು ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಮಾಡಿದ್ರೆ ಇಟ್ ಲಾಸ್ಟ್ ಫಾರ್ ಯುವರ್ ಲೈಫ್ ಟೈಮ್. ಸೊ ಅದರಿಂದ ಆ್ಯಂಡ್ ಆಲ್ಸೋ ಇಟ್ ಈಸ್ ಆಲ್ಮೋಸ್ಟ್ ಕಂಪ್ಯಾರಬಲ್ ಟು ಡೆಂಟಲ್ ಬ್ರಿಡ್ಜ್ ಪ್ರೈಸ್ ರೇಂಜ್. ಸೊ ಡೆಂಟಲ್ ಬ್ರಿಡ್ಜ್ಗೆ ನಾವು ಎಷ್ಟು ಸ್ಪೆಂಡ್ ಮಾಡ್ತೀವಿ ಅಷ್ಟೇ ಎಕ್ಸ್ಪೆಂಡಿಚರ್ ಇಂಪ್ಲಾಂಟ್ಗೂ ಕೂಡ ಆಗುತ್ತೆ. ಓಕೆ, ಮತ್ತು ಕಂಪೇರಿಟಿವ್ಲಿ ಇದು ಕಡಿಮೆ ಆಗಿದೆ ಅಂತ ನೀವು ಹೇಳ್ತಾ ಇದ್ರಿ. ತುಂಬ ಅಫೋರ್ಡಬಲ್ ಆಗಿದೆ. ಒಂದು ಲಾಸ್ಟ್ 10 yearsಯಿಂದ ತುಂಬ ಕಂಪನೀಸ್, ತುಂಬ ಬ್ರ್ಯಾಂಡ್ಸ್ ಹ್ಯಾವ್ ಕಮ್ ಇನ್ ಟು ದ ಮಾರ್ಕೆಟ್. ಸೊ ಗ್ಯಾರಂಟಿ ಪ್ರೈಸಸ್ ಹ್ಯಾವ್ ಕಮ್ ಡೌನ್, ತುಂಬ ಅಫೋರ್ಡಬಲ್ ಆಗಿದೆ.